ಟ್ಯಾಕ್ಸನ್ನು ಡಿವಾಲ್ವ್ ಮಾಡ್ತಾರೆ. ಯು ಪಿಗೆ ಎಷ್ಟು ಸಿಗಬೇಕು, ಕರ್ನಾಟಕಕ್ಕೆ ಎಷ್ಟು ಸಿಗಬೇಕು, ಮಧ್ಯಪ್ರದೇಶಕ್ಕೆ ಎಷ್ಟು ಸಿಗಬೇಕು, ಮಹಾರಾಷ್ಟ್ರಕ್ಕೆ ಎಷ್ಟು ಸಿಗಬೇಕು ಅಂತ. ಫೈನಾನ್ಸ್ ಕಮಿಷನ್ ಆಲ್ಸೋ ಮೆಷರ್ಸ್ ಪಂಚಾಯತ್ ಆ್ಯಂಡ್ ಮುನ್ಸಿಪಾಲ್ಟಿ ಆ್ಯಂಡ್ ಅರ್ಬನ್ ಲೋಕಲ್ ಬಾಡೀಸ್ ಆಗ್ಮೆಂಟೇಷನ್ನು. ಅಂದರೆ ಸ್ಥಳೀಯ ಸಂಸ್ಥೆಗಳೇನಿದೆ ಅವರ ಬೇಡಿಕೆಗಳ ಅನುಸಾರವಾಗಿ ಕೂಡ ಮಾಡೋ ಜವಾಬ್ದಾರಿ ಅವ್ರದ್ದಿದೆ. ಫೈನಾನ್ಸ್ ಕಮಿಷನ್ ಪ್ರಮೋಟ್ಸ್ ಬ್ಯಾಲೆನ್ಸ್ಡ್ ಫಿಸ್ಕಲ್ ರಿಲೇಷನ್ಶಿಪ್ ಬಿಟ್ವೀನ್ ಸೆಂಟರ್ ಆ್ಯಂಡ್ ಸ್ಟೇಟ್ಸ್, ಪ್ರಿವೆಂಟಿಂಗ್ ಓವರ್ ಸೆಂಟ್ರಲೈಸೇಷನ್. ದಯವಿಟ್ಟು ಗಮನಿಸಬೇಕು. ಕೇಂದ್ರ ಮತ್ತು ರಾಜ್ಯ ಆಯವ್ಯಯದಲ್ಲಿ ಹೇಗೆ ಒಂದು ಸಾಮರಸ್ಯ ಇರಬೇಕು, ಸಂಪೂರ್ಣವಾಗಿ ಕೇಂದ್ರೀಕೃತ ಆಗಬಾರ್ದು ಅನ್ನೋ ನೋಡ್ಕೊಳ್ಳೋ ಜವಾಬ್ದಾರಿ ಫೈನಾನ್ಸ್ ಕಮಿಷನ್ದು. ನಿಮಗೆಲ್ಲ ಇದು ಸಾಮಾನ್ಯ ಮಾಹಿತಿ. 16th ಫೈನಾನ್ಸ್ ಕಮಿಷನ್ has already submitted its report. Correct, sir? Has already submitted to the government now. ನೀವು ಜೀರಾಮ್ಜಿಯನ್ನು ನೀವು ತರ್ತಿದ್ದೀರಲ್ಲ, ನಮ್ಮ ಮೇಲೆ 60-40 ಅಂತ ಹೇಳ್ತಾ ಇದ್ದೀರಲ್ಲ, ಕನ್ಸಲ್ಟೇಷನ್ ಮಾಡಿದ್ರಾ? ಆಯಿತು, ನಮ್ಮ ಹತ್ರ ಕನ್ಸಲ್ಟೇಷನ್ ಮಾಡಿಲ್ಲ. 16th ಫೈನಾನ್ಸ್ ಕಮಿಷನಿಗೆ ಇದು ತಿಳಿಸಿದ್ರಾ ತಾವು? 16th ಫೈನಾನ್ಸಸ್ಸು ನಮ್ಮ ಫೈನಾನ್ಷಿಯಲ್ ರಿಕ್ವೈರ್ಮೆಂಟ್ ಏನಿದೆ, ಸ್ಟೇಟ್ದು ರೆಕಮೆಂಡೇಷನ್ ಏನಿದೆ, ಅದ್ರ ಪ್ರಕಾರ ಮುಂದಿನ 5 ವರ್ಷ ಎಷ್ಟು ನಮಗೆ ತೆರಿಗೆ ಬರಬೇಕು, ಎಷ್ಟು ನಮಗೆ ವಾಪಸ್ ಬರಬೇಕು ಅಂದ್ಬಿಟ್ಟು ಅವ್ರು ತೀರ್ಮಾನ ತಗೋತಾರೆ. ಇವಾಗ ಪ್ರತಿ ವರ್ಷ ನಮಗೆ 3,000-4,000 ಕೋಟಿ ರೂಪಾಯಿ ನಾವು ರಾಜ್ಯ ಸರ್ಕಾರ ಕೊಡಬೇಕು ಅಂದರೆ ಇದು ಫೈನಾನ್ಸ್ ಕಮಿಷನಿಗೆ ನೀವು ತಿಳಿಸಿದ್ರಾ? ನೀವೇ ಯೋಚನೆ ಮಾಡಿ. 4,000-5,000 ಕೋಟಿ ಅಂದರೆ ಸುಮಾರು 20,000 ಕೋಟಿ 5 ವರ್ಷಕ್ಕೆ. ಫೈನಾನ್ಸ್ ಕಮಿಷನ್ ಡಿಕ್ಟೇಟ್ಸ್ ಫಾರ್ 5 years ಅಲ್ವಾ ಸರ್? ನಾವು 16th ಫೈನಾನ್ಸ್ ಕಮಿಷನ್ ಇಲ್ಲಿ ಬಂದಾಗ ಅವರು ಏನೂ ಹೇಳಿಲ್ಲ, ನೀವು ಏನೂ ಹೇಳಿಲ್ಲ. ಇಟ್ಸ್ ಅ ಕ್ಲಿಯರ್ ವೈಲೇಷನ್ ಆಫ್ ದಟ್ ಆರ್ಟಿಕಲ್ 280 ಬೈ ದ ಸೆಂಟ್ರಲ್ ಗೌರ್ಮೆಂಟ್. ಆಮೇಲೆ ಆರ್ಟಿಕಲ್ 258 ಅಲ್ಲೂ ಕೂಡ ಇಟ್ಸ್ ಅ ವೈಲೇಷನ್ ಆಫ್ ಆರ್ಟಿಕಲ್ 258. ಇವರು ನಮಗೆ ಒಂದು 60-40 ಶೇರಿಂಗ್ ನೀವು ಮಾಡಬೇಕು ಅಂದರೆ ಸ್ಟೇಟಿಗೆ ಕನ್ಸಲ್ಟೇಷನ್ ಆಗಬೇಕು. ಯಾವ ಕನ್ಸಲ್ಟೇಷನ್ ಮಾಡಿದ್ದಾರೆ, ಯಾರ ಜೊತೆ ಕನ್ಸಲ್ಟೇಷನ್ ಮಾಡಿದ್ದಾರೆ? ಮೋದಿಯವರು ರಾತ್ರಿ ಕನಸು ಕಾಣ್ತಾರೆ, ಬೆಳಿಗ್ಗೆ ಹೊತ್ತು ಬಿಲ್ ತರ್ತಾರೆ, ಮಧ್ಯಾಹ್ನ ಪಾಸ್ ಮಾಡ್ತಾರೆ, ನಾವೆಲ್ಲ ರಾಜ್ಯ ಸರ್ಕಾರದವರು ಸುಮ್ಮನೆ ತಲೆ ಅಲ್ಲಾಡಿಸ್ಕೊಂಡು ಕೂತ್ಕೊಬೇಕಾ?